ನಮ್ಮ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಪ್ರಭಾಕರ್ ಅವ್ರನ್ನ. ಆದ್ರೆ ಅವರಲ್ಲ, ಇವರು ಕೋಟೆ ಪ್ರಭಾಕರ್. ನಮ್ಮ ಓಂ ಚಿತ್ರದ ದೀನಾ ಅಂತಾನೆ ಫೇಮಸ್ ಆಗಿರ್ತಕ್ಕಂಥ ನಮ್ಮ ಕೋಟೆ ಪ್ರಭಾಕರ್ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ನಮ್ಮ ಅನನ್ಯ ಕ್ರಿಯೇಷನ್ಸ್ ನ ಈ ಒಂದು ಇನಾಗ್ರೇಷನ್ ಗೆ ಬಂದಂತ ನಮ್ಮ ದೀನಾರ್ ಅವರಿಗೆ ಸ್ವಾಗತ ಸುಸ್ವಾಗತ. ಹಾಯ್ ಸರ್. ಹಾಗೇನೆ ನಮ್ಮ ಅದೇ ಓಂ ಚಿತ್ರದ ಮುತ್ತಪ್ಪ ರೈ ಹರೀಶ್, ಬನ್ನಿ ಸರ್ ಮೇಲ್ಗಡೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಚಪ್ಪಾಳೆ ಹೊಡಿಬಹುದು, ಗಂಟೆ ನೋಗಲ್ಲ. ಓಂ ಚಿತ್ರದ ಮುತ್ತಪ್ಪ ರೈ ಹಾಗೂ ದೀನಾರ್ ಅವರು ಒಟ್ಟಿಗೆ ಸೇರ್ಕೊಂಡಿದ್ದಾರೆ. ಹುಷಾರಾಗಿರಿ, ಅವ್ರ ಹತ್ರ ಲಾಂಗ್ ಇರುತ್ತೆ, ಇವ್ರ ಗನ್ನು. ಓಕೆ ಸರ್, ಒಂದೆರಡು ಮಾತು. ಮಂಡ್ಯದಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಓಪನ್ ಆಗಿದೆ, ಸೊ ಹೇಗೆ ಅನಿಸ್ತದೆ? ಮೊದಲನೇದಾಗಿ ಮಂಡ್ಯದ ಜನತೆಗೆ ನನ್ನ ನಮಸ್ಕಾರಗಳು. ಕನ್ನಡ ಚಿತ್ರರಂಗ ಅಂದರೆ ಮಂಡ್ಯ ಅಂತ ಈಗಾಗಲೇ ನಿಮಗೆ ಎಲ್ಲರೂ ಹೇಳಿದ್ದಾರೆ. ಬಹಳ ಸಂತೋಷ ಆಗುತ್ತೆ. ಮಂಡ್ಯದ ಜನರು ಕನ್ನಡ ಚಿತ್ರರಂಗದ ಒಂದು ಯಶಸ್ವಿಯಲ್ಲಿ ಅವ್ರದ್ದು ಒಂದು ಭಾಗ ಇದೆ. ಹಾಗೇನೆ ನಿಮಗೆಲ್ಲರಿಗೂ ಗೊತ್ತು, ಮಂಡ್ಯದ ಮಹಾನ್ ನಟರು ಕನ್ನಡ ಚಿತ್ರರಂಗದಲ್ಲಿದ್ದಾರೆ. ನಮ್ಮ ಅಂಬರೀಷ್ ಅಣ್ಣಂದ ಹಿಡಿದು ಇತ್ತೀಚಿನ ಹೊಸ ಹೊಸ ನಟರು ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಒಳ್ಳೆಯ ಹೆಸರು ಮಾಡ್ತಿದ್ದಾರೆ. ಕನ್ನಡ ಚಿತ್ರರಂಗ ಅಂದರೆ ಕರ್ನಾಟಕದ ಒಂದು ಯಶಸ್ಸಿಗೆ ಒಂದು ಕನ್ನಡ ಚಿತ್ರರಂಗನೂ ಒಂದು ಕಾರಣ. ಅದರಿಂದ ಇವತ್ತು ಅನನ್ಯ ಕ್ರಿಯೇಷನ್ಸ್ ನಮ್ಮ ಸ್ನೇಹಿತರಾದ ರಾಜೇಶ್ ಅವರು ನಡೆಸ್ತಾ ಇದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಹಾಗೇನೆ ಮುಖ್ಯವಾಗಿ ಒಬ್ಬ ಕಲಾವಿದ ಆಗಬೇಕು ಅಂದರೆ ಅವನು ಗುರುವನ್ನು ನೆನೆಸ್ಕೋಬೇಕು, ಗುರುವನ್ನು ಪ್ರೀತಿಸಬೇಕು. ನನಗೆ ಇವತ್ತು ನನ್ನ ಗುರುಗಳು, ನಾನು ಬಾಲ್ಯದಲ್ಲಿದ್ದಾಗ ನನಗೆ ಒಂದು ಡ್ರಾಮಾದಲ್ಲಿ ಚಾನ್ಸ್ ಕೊಟ್ಟು ನಟ ಆಗುವಂಥ ಒಂದು ಆಸೆಯನ್ನು ಹುಟ್ಟಿಸಿದಂಥ ಗುರುಗಳನ್ನ ನೆನೆಸ್ಕೊಳ್ತೇನೆ. ಇವತ್ತಿಗೂ ನಾನು ಕನ್ನಡ ಚಿತ್ರರಂಗದ ಎಲ್ಲ ನಿರ್ದೇಶಕರನ್ನೇ ನನ್ನ ಗುರು ಅಂತ ಭಾವಿಸಿದ್ದೇನೆ. ನಾನೊಬ್ಬ ಬಿಳಿ ಕಾಗದಲ್ಲಿರುವಂಥವನು, ಖಾಲಿ ಹಾಳೆ ಇದ್ದಾಗೆ. ನನ್ನನ್ನು ಇವತ್ತುವರೆಗೆ ತಿದ್ದಿಸಿ ಒಬ್ಬ ನಟ ಅಂತ ತೋರಿಸಿರುವಂಥ ಕನ್ನಡ ಎಲ್ಲ ನಿರ್ದೇಶಕರು ನನ್ನ ನಮನಗಳು. ಅದರಲ್ಲಿ ನನ್ನ ಸ್ನೇಹಿತರಾದ PN ಸತ್ಯ ಅವರು ಭಾಳಷ್ಟು ಚಿತ್ರಗಳಲ್ಲಿ ನನ್ನನ್ನೊಂದು ನಟ ಅಂತ ತಿದ್ದಿ ಒಳ್ಳೆಯ ನಟನಂತ ತೋರಿಸಿಕೊಟ್ಟ ಒಬ್ಬ ಒಳ್ಳೆಯ ನಿರ್ದೇಶಕ. ಹಾಗೆ ಎಲ್ಲ ನಿರ್ದೇಶಕರಿಗೂ ನಾನು ನನ್ನ ನಮಸ್ಕಾರವನ್ನು ಹೇಳ್ತೀನಿ. ನಮಸ್ಕಾರ. ವೇದಿಕೆ ಮುಂದೆ ಕುಳಿತಿರುವ ಎಲ್ಲ ಗಣ್ಯರಿಗೂ ಹಾಗೂ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಇವತ್ತಿನ ದಿನ ಅನನ್ಯ ಕ್ರಿಯೇಷನ್ಸ್ ಅವರ ಬೆಳ್ಳಿತೆರೆ ಮತ್ತು ಮಾಧ್ಯಮ ತರಬೇತಿ ಕೇಂದ್ರ ಉದ್ಘಾಟನಾ ಸಮಾರಂಭ ಬಹಳ ಅದ್ಧೂರಿಯಾಗಿ ನಡೀತು. ನಂಗೆ ತುಂಬ ಸಂತೋಷ ಆಗಿದೆ ಏನಂದ್ರೆ ಇವತ್ತಿನ ದಿನ ಅಣ್ಣವ್ರು ಹುಟ್ಟಿದ ಹಬ್ಬದ ದಿನ. ಇವತ್ತಿನ ದಿನ ಈ ಮಂಡ್ಯ ಅಲ್ಲೇ ಈ ತರಬೇತಿ ಕೇಂದ್ರದಿಂದ ಈ ಮಂಡ್ಯದಿಂದ ರಾಜ್ಕುಮಾರ್ ಬರಬೇಕು, ಇಲ್ಲಿ ತರಬೇತಿ ಪಡೆದು ಇಡೀ ಕರ್ನಾಟಕಕ್ಕೆ ಹೆಸರು ಮಾಡಬೇಕು, ಆ ರೀತಿಯಲ್ಲೆಲ್ಲ ಬಂದು ತರಬೇತಿ ಬಂದು ಬೆಳೀಲಿ ಅಂತ ಹಾರೈಸ್ತೀನಿ. ರಾಜ್ಕುಮಾರ್ ಅಂದಿದ ತಕ್ಷಣ ಒಂದು ಜ್ಞಾಪಕ ಬರ್ತಾ ಇದೆ ನನಗೆ. ನನ್ನ ಮದುವೆಗೆ ಕಾರ್ಡ್ ಕೊಡಕ್ಕೆ ಹೋಗಿದ್ದೆ ರಾಜ್ಕುಮಾರ್ ಅವ್ರಿಗೆ. ಅಣ್ಣ ನನ್ನ ಮದುವೆಗೆ ಬರಬೇಕು. ಬಹಳ ಸಂತೋಷವಾಗಿ ಒಪ್ಕೊಂಡು ಮದುವೆಗೂ ಬಂದಿದ್ರು. ಬಂದಾಗಿ ಸುಮಾರು ದಿನ ಆದ್ಮೇಲೆ ಒಂದ್ಸಾರಿ ಸಿಕ್ಕಿದಾಗ ಕೇಳಿದ್ರು. ನಾನು ಹೇಳಿದೆ, ಅಣ್ಣ ನೀನು ನನ್ನ ಮದುವೆ ಬಂದು ತುಂಬ ಸಂತೋಷ ಆಯಿತು. ಅದಕ್ಕೆ ಅಣ್ಣವ್ರು ಒಂದೇ ಮಾತಂದ್ರು, ನಾನು ಬಂದಿದ್ದು ನಿನಗೆ, ನಿಮ್ಮ ಮದುವೆಗೆ ಬಂದವ್ರು ಎಲ್ಲರಿಗೂ ಸಂತೋಷ ಆಯಿತು. ಅದೇ ರೀತಿ ನೀನು ಮುಂದಕ್ಕೆ ಬೆಳೆದ ಮೇಲೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕರೆದ್ರೆ ನೀನು ಫ್ರೀ ಆಗಿದ್ದಾಗ ಖಂಡಿತವಾಗಿ ಹೋಗ್ಬೇಕು, ಅಲ್ಲಿನ ಜನರು ನೀನು ಇಷ್ಟಪಡೋರು ಇರ್ತಾರೆ. ಇವತ್ತಿಂದ ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲರೂ ಬಂದು ಮಾತಾಡ್ಬಿಟ್ಟಿದ್ದಾರೆ, ನಾನೇನು ಮಾತಾಡಂಗಿಲ್ಲ. ಮೊನ್ನೆ ಸತ್ಯ ಸರ್ ಹೇಳಿದ್ರು,
ರಾಜೇಶ್ ಅವರು ಕರೀತಾ ಇದ್ದಾರೆ ಈ ಥರ ಫಂಕ್ಷನ್ಗೆ ಅಂತ. ಸರ್ ಖಂಡಿತ ಬರ್ತೀನಿ ಅಂದೆ. ತುಂಬ ಸಂತೋಷ ಆಯಿತು. ಯಾಕಂದ್ರೆ ಈ ಥರ ತರಬೇತಿಗಳೆಲ್ಲ ನಾವು ನೋಡಿದವರೆಲ್ಲ, ನಾವು ಹೇಗೋ ಬಂದವರು ಇದುವರೆಗೂ ಬಂದಿದ್ದೀವಿ. ಮುಂದೆ ನೀವೇ ನಮ್ಮನ್ನೆಲ್ಲ ಬೆಳೆಸ್ಬೇಕು. ಮಂಡ್ಯ ಅವರು, ಮಂಡ್ಯನ ಮಕ್ಕಳು, ನಾನು ನಿಮ್ಮನ್ನೆಲ್ಲ ನಂಬಿದ್ದೀನಿ. ಥ್ಯಾಂಕ್ ಯು. ಜೈ ಕರ್ನಾಟಕ. ನಾನು ಓಂ ಸಿನಿಮಾ ನೋಡಿದಾಗ ಇವ್ರಿಗೆ ಎರಡೂ ಕ್ಯಾರೆಕ್ಟರ್ನು ನೋಡ್ತಾ ಇದ್ದೆ. ಯಾವತ್ತಾದ್ರೂ ಒಂದಿನ ಇವ್ರ ಜೊತೆ ಸೇರಬೇಕು ಅನ್ನೋ ಆಸೆ ತುಂಬ ಕಾಡ್ತಾ ಇತ್ತು. ಆದರೆ ಈ ಒಂದು ದಿನ ಇಬ್ಬರ ಜೊತೆನೂ ಸೇರಿದ್ದೀನಲ್ಲ, ಅದೇ ಹ್ಯಾಪಿ, ಅದೇ ಖುಷಿ. ಬಟ್ ಇಲ್ಲಿ ಗಂಟ ಬಂದಿದ್ದಾರೆ, ನಮ್ಮ ಮಂಡ್ಯ ಅಂತ ಹೇಳಿದ್ದಾರೆ. ಯಾವತ್ತೂ ನಮ್ಮ ಸಂಸ್ಥೆ ಜೊತೆ ಇರ್ತಾರೆ. ಅವರ ಮಾರ್ಗದರ್ಶನದಲ್ಲಿ ಇನ್ನೊಂದಷ್ಟು ಕಲಾವಿದರನ್ನ ಹೊರಗಡೆ ತರೋಣ. ಧನ್ಯವಾದ ರಾಜೇಶ್ ಅವರಿಗೆ. ಸೊ ದಯವಿಟ್ಟು ರಂಗನಾಥ್ ಅವರು, ರಾಘವೇಂದ್ರ ಅವರು ಹಾಗೂ ಶಿವಶಂಕರ್ ಅವರು ಬರಬೇಕು. ನಮ್ಮ ಅನನ್ಯ ಕ್ರಿಯೇಷನ್ಸ್ ಪರವಾಗಿ ಇಬ್ಬರು ಮಹಾನ್ ಕಲಾವಿದರಿಗೆ ಒಂದು ಪುಟ್ಟ ಸನ್ಮಾನ ಹಾಗೂ ಬಂದಿದ್ದಕ್ಕೆ ಒಂದು ಆನರ್ ಅನ್ನ ಮಾಡ್ತಾ ಇದ್ದೀವಿ. ಓಂ ಫಿಲಂ 1995, 20 years ಬ್ಯಾಕ್. ಇನ್ನೂ ಹಂಗೆ ಇದಾರಪ್ಪ ಸರ್. ಏನ್ ತಗೊಂತೀರಾ ನೀವು? ಯಾವ ಡಿಪೋ ರೇಷನ್ ತಿಂತೀರಾ? ಇನ್ನು ಹಂಗೆ ಹೆಂಗಾಗಿದ್ದೀರಲ್ಲ. ರೈಸರ್ ಅಂತೂ ಹಂಗೆ ಇದಾರಪ್ಪ, ಒಂದು ಇಂಚು ದಪ್ಪ ಆಗಿಲ್ಲ, ಏನೂ ಇಲ್ಲ. ಡೈಲಾಗ ಅವ್ರು ಗನ್ ಕೊಟ್ರೆ ಡೈಲಾಗ್ ಹೊಡಿತಾರೆ. ಕೊಡ್ಲಾ ಸರ್ ಪ್ಲೀಸ್? ಹಂಗೆ ಡೈಲಾಗು ಡೆಡ್ಲಿ ಸೋಮ ಸಿನಿಮಾದು. ವಸಂತ ವಸಂತ ಏ ರೆಬಲ್ ಸ್ಟಾರ್, ಏನದು ಪೋಸು? ನನ್ ಜಾಗ, ನನ್ನಡ್ಡ, ನನ್ ಲಾಂಗು, ನನ್ಗೆ ಅವಮಾನ. ಏನ್ರ ಅದು? ನಿಮ್ಮ ಬಹಳ ಸೆನ್ಸಾರು ಹೆಂಗಸರುಗಳೆಲ್ಲ ಜಾಸ್ತಿ ಜನ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಧನ್ಯವಾದ. ರೈ ಅವ್ರೇನಾರು ಒಂದು ಹೊಡಿಲೇ ಮಂಗಳೂರು ಮೀನ್ ತರ ಶಾರ್ಪ್ ಸರ್, ಹೊಡಿರಿ. ನಾನು ಎಲ್ಲೋದ್ರೂ ಡೈಲಾಗ್ ಹೊಡೆಯೋದಿಲ್ಲ, ಡೈಲಾಗ್ ಕಟ್ ಮಾಡಿ ಹೊಡಿತೀನಿ ಅಷ್ಟೇ. ನಮಸ್ಕಾರ.